ಇನ್ನೂ ರೆಡಿ ಆಗಿಲ್ವಾ ನೀನು? ಬೇಗ ಬಾ, ಅಲ್ಲಿ ಜನ ಜಾಸ್ತಿ ಆದ್ರೆ ಊಟ ಖಾಲಿ ಆಗುತ್ತೆ. ಬೇಗ ನಡಿ. ಏನೇಳು, ಊಟ ಚೆನ್ನಾಗಿ ಮಾಡ್ಸಿದ್ರು ಅಲ್ವಾ? ಇನ್ನು ನೋಡ್ದ ಹುಡ್ಗ ಸ್ವಲ್ಪ ಕಪ್ಪಲ್ವಾ? ನಡಿ, ನಂಗೊಂದು ಲೋಟ ತಣ್ಣಗೆ ನಿಂಬೆಹಣ್ಣು ಜ್ಯೂಸ್ ಆದ್ರೂ ಮಾಡ್ಕೊಡು. ಸೆಕೆ ಜಾಸ್ತಿ ಆಯ್ತೈತಿ. ಹುಡ್ಗು ನಮ್ಮನ್ನ ನೋಡ್ದ ಎಷ್ಟೊಂದು ಒಡವೆ ಹಾಕೊಂಡಿದ್ರು ಅಂತ. ಲೇ, ಅದು ಆರ್ಟಿಫಿಷಿಯಲ್ ಎಲ್ಲ, ಸುಮ್ಮನಿರು, ಎಲ್ಲ ಚಿನ್ನದೆಯ. ನೀನ್ ಏನೇ ಹೇಳು, ಸುನೀತನ್ ಮಗಳು ಮಾತ್ರ ಒಳ್ಳೆ ದುಡ್ಡಿರೋರ್ ಮನೆಗೆ ಸೇರ್ಕೊಂಡ್ಲು. ಬಿಡು ಹೋಗ್ಲಿ, ಹೆಣ್ಮಕ್ಳು ಅಂತ ಒಳ್ಳೆಯವ್ರ ಮನೆಗೆ ಸೇರ್ಬೇಕು. ಅದೆಲ್ಲ ಬಿಡು. ಸರೋಜಕ್ಕ ಅವರೆಲ್ಲ ಲಾಸ್ಟ್ ಬಂದಿ ಕೂತ್ರಲ್ಲ, ಅವರಿಗೆ ಐಸ್ ಕ್ರೀಮೇ ಸಿಗ್ಲಿಲ್ವಂತೆ. ನೋಡು, ನಾನು ನಿನ್ನನ್ನು ಬೇಗ ಕರ್ಕೊಂಡೋಗಿದ್ದು ಒಳ್ಳೇದಾಯ್ತು ತಾನೇ? ಸರಿ ಬಾಯ್ಲಿ, ಇದ್ರೊಳಗೆ ಸ್ವೀಟ್ ಐತೆ, ಇದು ತಕ್ಕೊಬಿಟ್ಟು ಬರೀ ಕಾಯಿ ಮಾತ್ರ ಕೊಡು ನಂಗೆ. ಹಂಗಂತ ಶ್ರುತಿ, ಮದ್ವೆ ಮನೇಲಿ ಹುಡ್ಗಿ ತಂಗಿ ಅದೆಂತದದು ಬಟ್ಟೆ ಹಾಕೊಂಡಿತ್ತಲ್ಲ, ಹಂಗೆ ಲಕ್ಷಣವಾಗಿ ಸೀರೆ ಉಡ್ಕೋಬೇಕು ತಾನೇ ಮದ್ವೆ ಅಂದ್ರೆ. ಅದೇನ್ ಬಟ್ಟೆ ಹಾಕತ್ತವ ಈಗಿನ ಹೊತ್ಲಾಗ ಬಿಡು. ಇನ್ನೊಂದು ನೋಡ್ದ ನೀನು, ಮದ್ವೆ ಮನೇಲಿ ಹುಡ್ಗ ಓದೋರ್ ಬಂದವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದ ಅಂತ. ಅದಕ್ಕೆ ಹೇಳೋದು, ತುಂಬಿದ್ ಕೂಡ ತುಳ್ಕಲ್ಲ ಅಂತ. ಆ ಹುಡ್ಗಿ ಜನನೇ ಮಾತಾಡಿಸ್ತಿರ್ಲಿಲ್ಲ. ಅಯ್ಯೋ ಬಿಡೆ, ಬೇರೆಯವ್ರ ಮನೆ ವಿಷಯ ಎಲ್ಲ ನಮ್ಗೆ ಯಾಕೆ? ನನ್ ಗಂಡ ಬರೋ ಟೈಮ್ ಆಯ್ತು, ಮನೆಗೆ ಹೋಗ್ತೀನಿ. ನಾನು ಮೊದ್ಲು ಹೋಗ್ಬತ್ತೀನಿ. ಬಾಯ್.